ಕೊಡ್ತಾರೆ ರೀ. ಅಂದರೆ ಜಯಶೀಲ್ ಶೆಟ್ಟಿ ಅವರು ಇಲ್ಲ ಬೋಗಸು ಗೋಳಿಬಾರ, ಯಾವ ಗೋಳಿಬಾರ ಇಲ್ಲ, ಯಾವುದೂ ಇಲ್ಲ, ಸುಮ್ಮನೆ ಹೇಳ್ಕೊತ ಹೋಗ್ತಾರೆ. ಅದಕ್ಕೆ ಅದನ್ನ ಅಂದ್ರೆ ಗೌರ್ಮೆಂಟು ಡಿ ಸಿನೇ ತಪ್ಪಂದಂಗೆ ಆಯ್ತಲ್ಲ ಇವ್ರ ಪ್ರಕಾರ. ಹಂಗೆ ಇದ್ರೆ ಅದಕ್ಕೆ ಯಾರು ಲೋಕಾಯುಕ್ತ ಹಾಕ್ಲಿ, ಯಾರು CBIಗೆ ಹೋಗ್ತಾರೆ ಹೋಗ್ಲಿ, ಎನ್ಕ್ವೈರಿ ಫೇಸ್ ಮಾಡಕ್ಕೆ ಅವ್ರು ರೆಡಿ ಅದಾರ ರೀ. ಅದಕ್ಕೆ ಭಾಳ ಕ್ಲೀನಾಗಿ ಕರೆಕ್ಟಾಗಿ ಜಾಗ ಇದೆ. ಸೊ ಅಗದಿ ಕನ್ವರ್ಷನ್ ಆಗಿದೆ, ಭಾಳ ವ್ಯಾಲ್ಯೂ ಇದೆ. ಜಯಶೀಲ್ ಶೆಟ್ಟಿ ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. DCC ಬ್ಯಾಂಕ್ನಿಂದ 120 ಕೋಟಿ ಹಣವನ್ನು ಸರ್ಕಾರಿ ಜಮೀನು ಮೇಲೆ ತೆಗೆದುಕೊಂಡಂಥ ಜಯಶೀಲ್ ಶೆಟ್ಟಿ ಈಗ ತೊಂದರೆಯಲ್ಲಿ ಇದ್ದಾರಾ? ಹೌದು, ಮಾನಸಿಕವಾಗಿ ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ವಿಷಯವನ್ನು ಜಯಶೀಲ್ ಶೆಟ್ಟಿ ಹೇಳಬೇಕಾಗಿತ್ತು. ಇಲ್ಲ, ನಾನು 25 ಜನರ ಏನು ಕೊಟ್ಟಿರ್ತಾರೆ ಆ ಜಮೀನನ್ನು ತೆಗೆದುಕೊಂಡೆ ಅಂತ ಹೇಳಬೇಕಾಗಿತ್ತು. ಅದರದ ಪೊಲೀಸ ಗೋಳಿಬಾರ್ ಕಡೆ ಅಂತಲೇ ಇದೆ ದಾಖಲೆಯಲ್ಲಿ, ತಹಸೀಲ್ದಾರ್ ದಾಖಲೆಯಲ್ಲೂ ಇದೆ, ಎಲ್ಲ ದಾಖಲೆಗಳಲ್ಲೂ ಕೂಡ ಇದೆ. ಹಾಗಾದರೆ ಹೇಗೆ 120 ಕೋಟಿ ಕೊಟ್ಟರು ಅಂತಂದರೆ ಬಾಲಚಂದ್ರ ಜಾರಕಿಹೊಳಿ ಮಧ್ಯಸ್ಥಿಕೆ ವಹಿಸಿ ಕೊಟ್ಟಿದ್ದಾರೆ ಅನ್ನೋ ಸಬ್ಜಲ್ಲಿ ಕೂಡ ಇದು ಗೊತ್ತಿಲ್ಲ. ಹಾಗಾದರೆ ಸ್ಪಷ್ಟೀಕರಣ ಯಾರು ಕೊಡಬೇಕಾಗಿತ್ತು? ಸರ್ಕಾರಿ ಜಾಗ ಅಂತಾರೆ ಜಯಶೀಲ್ ಶೆಟ್ಟಿ ಕೊಡಬೇಕಾಗಿತ್ತು, ಅವರು ಕೊಟ್ಟಿಲ್ಲ. ಸಾಲವನ್ನು ಮಂಜೂರು ಮಾಡಿದಂಥ DCC ಬ್ಯಾಂಕ್ ಅಧ್ಯಕ್ಷ ಅನ್ನೋ ಸಬ್ಜಲ್ಲೇ ಕೊಡಬೇಕಾಗಿತ್ತು ಸ್ಪಷ್ಟೀಕರಣ, ಅವರು ಕೊಟ್ಟಿಲ್ಲ. ಹಾಗಾದರೆ ಬಾಲಚಂದ್ರ ಜಾರಕಿಹೊಳಿ ಅವ್ರು ಏನು ಹೇಳ್ತಾರೆ, ನೀವು CBI ಮಾಡಿರಿ, ಲೋಕಾಯುಕ್ತವ್ರು ಎಲ್ಲಿ ಅರ್ಜಿ ಅಲ್ಲಿಗೆ ಹೋಗ್ರಿ, ಇದು ಜಯಶೀಲ್ ಶೆಟ್ಟಿ ಜಮೀನು ಅಂತ ಹೇಳ್ತಾರೆ, DC ಕೊಟ್ಟದ್ದು ತಪ್ಪೈತೆ ಅಂತ ನಮಗೆ ಕೇಳ್ತಾರೆ. ಅದರ ದಾಖಲೆಗಳಲ್ಲಿ ಅಶೋಕನಗರಲ್ಲಿ ತಕ್ಕಂಥ ಏನು 5 ಎಕರೆ 34 ಗುಂಟೆ ಏನಿದೆ ಅದು ಸರ್ವೆ ನಂಬರ್ 13/16/3ರಲ್ಲಿದೆ. ಅದರ ಮೇಲೆ ಒಂದು ರೆಸ್ಟೋರೆಂಟ್ ಕೂಡ ಕಟ್ಟಿದ್ದಾರೆ. ಆದರೆ ಆ ಜಮೀನು ಮರಳಿ ಸರ್ಕಾರಕ್ಕೆ ಹೋಗ್ತದ ಕಾದು ನೋಡ್ಬೇಕು. ಯಾಕಂದರೆ ಭೀಮಾಶಂಕರ್ ಗೋಳಿಯದವರು ಹಿಂದಿನ SP ಅವರು ಪತ್ರ ಬರೆದಿದ್ದಾರೆ, ಇದು ಪೊಲೀಸ್ ಗೋಳಿಬಾರ್ ಕಡೆ ಅಂತೇಳಿ 27/11/2025 ಬರೆದಾರೆ. ಅಂದರೆ ಇತ್ತೀಚೆಗಾಗಿ ಬರ್ತಾರೆ ಅವರು. ಹಾಗಾದರೆ ಬಾಲಚಂದ್ರ ಜಾರಕಿಹೊಳಿ ಯಾಕೆ ದಿಶಾಗೋಲು ಮಾಡ್ತಾಯಿದ್ದಾರೆ? ಇವ್ರು ಏನು ಸಂಬಂಧ ಇದೆ ಜಯಶೀಲ್ ಶೆಟ್ಟಿಗೆ? ಇವರಿಗೆ ಜಯಶೀಲ್ ಶೆಟ್ಟಿ ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತು, ಅಣ್ಣಾ ಸಬ್ಜಲ್ಲೇ ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತು. ಅದು ಕೂಡ ಬಾಲಚಂದ್ರ ಜಾರಕಿಹೊಳಿ ಅವರು ರಾತ್ರೋರಾತ್ರಿ 9 ಗಂಟೆಗೆ ಬೆಳಗಾವಿ ಸುದ್ದಿ ಏನು ಮಕ್ಕಂದರಿದೆ ಅಲ್ಲಿ ಸಂಕಮಠದಲ್ಲಿ ರಾತ್ರಿ ಕರೆಸಿ ಅವರೊಬ್ಬರಿಗೆ ಹೇಳಿಬಿಟ್ಟಿದ್ದಾರೆ ಇದನ್ನು, ಇದು ಜಯಶೀಲ್ ಶೆಟ್ಟಿ ಜಾಗ ಅಂತೇಳಿ. ಹಾಗಾದರೆ ಪ್ರೆಸ್ ಮೀಟ್ ಕರೆದ ದಾಖಲೆಗಳನ್ನು ತೋರಿಸ್ಬೇಕಾಗಿತ್ತು. ಈಗ ದಾಖಲೆಗಳ ಮೇಲೆ ದಾಖಲೆ ಬಿಡುಗಡೆ ಆಗ್ತಾಯಿದ್ದಾವೆ. ಹಾಗಾದರೆ ಈಗಿನ SP ಏನು ಮಾಡಬೇಕು? ಅದು ಕೂಡ ಪ್ರಶ್ನೆ ಇದೆ. ಇವರು ಕೂಡ ಸರ್ಕಾರಕ್ಕೆ ಪತ್ರ ಬರೀಬೇಕು, ಇಂಥ ಪ್ರಕರಣ ಇದೆ ಅಂಥೇಳಿ. ಇವ್ರು ಏನಾದರೂ ಬರೆದಿದ್ದಾರಾ ಅದನ್ನು ಕಾದು ನೋಡಬೇಕು. ಯಾಕಂದರೆ ಈ ಪ್ರಕರಣ ದೊಡ್ಡ ಗಂಭೀರ ಪ್ರಕರಣ. CBI ಎನ್ಕ್ವೈರಿ ಆಯ್ತಂದರೆ ನೇರವಾಗಿ 120 ಕೋಟಿ ತುಂಬಲೇಬೇಕು. ಆದಷ್ಟು ಬೇಗನೆ 120 ಕೋಟಿ ತುಂಬಿ ಇವರು ಹೊರಗೆ ಬರೋದು ಭಾಳ ಯೋಗ್ಯ. ಸರ್ಕಾರ ಜಮೀನು ಸರ್ಕಾರಕ್ಕೆ ಕೊಡಬೇಕು, ಆದರೆ ಆಗ್ತದ, ಕಾನೂನು ಹೋರಾಟ ಮಾಡಬೇಕಾಗ್ತದೆ. ಯಾಕಂದರೆ ಒಳ್ಳೆಯ ಹೆಸರಿದೆ, ಒಳ್ಳೆಯ ಹೆಸರಿದ್ರು ಕೂಡ ಸರ್ಕಾರಿ ಜಮೀನನ್ನು ಯಾವ ರೀತಿ ಇವ್ರು ತೆಗೆದುಕೊಂಡ್ರು, ಅಡು ಯಾವ ರೀತಿ ಇಟ್ಟರು. DCC ಬ್ಯಾಂಕ್ದಲ್ಲಿ ಏನಿದೆ, ಬಾಲಚಂದ್ರ ಜಾರಕಿಹೊಳಿ ಇವ್ರಿಗೆ 100 ಕೋಟಿ ಕೊಡಿ ಅಂತ ಕೊಟ್ಟೇ ಬಿಡ್ತಾರೆ ಅವರು. ಯಾಕಂದರೆ ತಮ್ಮದೇ ಆದಂಥ ಒಂದು ಕಾರ್ಖಾನೆಗೆ 80 ಕೋಟಿ ತಗೊಂಡ್ರು, ಅದು ಕೂಡ ಯಾವುದೇ ದಾಖಲೆಗಳು ಇರಲಿಲ್ಲ. ಮತ್ತು 300 ಕೋಟಿ ಅಡವು ಇಟ್ಟಿದ್ದೇವೆ ಅಂತ ಹೇಳ್ತಾರೆ. ಏನು ಇಲ್ಲ. ಯಾಕಂದರೆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಜಾಗ ಅದು ಇನ್ನೂ ಕೂಡ ಅದೇ ಹೆಸರು ಮೇಲಿದೆ. ಅಂದರೆ ಬೇನಾಮಿ ಹೆಸರು ಮೇಲೆ ಏನು ಬೇಕಾದ ಇವ್ರು ಮಾಡಲಿಕ್ಕೆ ರೆಡಿ ಇದ್ದಾರೆ. ಒಟ್ಟಾರೆ ನಾವು ಕೂಡ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದು, ಇದು ಜಯಶೀಲ್ ಶೆಟ್ಟಿ ಜಮೀನ ಇದೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಅಂತೇಳಿ. ಇದು ಸುಳ್ಳು ಸುದ್ದಿ ಅಂತೇಳಿ ಕಾಮೆಂಟದಲ್ಲಿ ಅನೇಕರು ಹೇಳಿದರು. ಹೀಗಾಗಿ ಈ ವರದಿಯನ್ನು ಮತ್ತೆ ಮಾಡಬೇಕಾಯಿತು. ಒಟ್ಟಾರೆ ಇದು ಸರ್ಕಾರಿ ಜಮೀನ ಯಾವ ರೀತಿ SP ಅವರು ವಶಪಡಿಸ್ಕೊಳ್ತಾರೆ, DC ಅವರು ಯಾವ ರೀತಿ ಆದೇಶ ಮಾಡ್ತಾರೆ ಅನ್ನೋದು ಕಾದು ನೋಡೋಣ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸುವಾಗಲಿ. ನಮಸ್ಕಾರ.